ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಟಗುಪ್ಪ ಸಡಗರ ಸಂಭ್ರಮದಿಂದ ಜರುಗಿದ ಸದ್ಗುರು ದತ್ತ ದಿಗಂಬರ ಮಾಣಿಕೇಶ್ವರ ಜಾತ್ರಾ ಮಹೋತ್ಸವ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಶರಣಶಂಕರಲಿಂಗ ಆಶ್ರಮದಲ್ಲಿ ಸದ್ಗುರು ದತ್ತ ದಿಗಂಬರ ಮಾಣಿಕೇಶ್ವರ ಮಹಾರಾಜರ 43ನೇ ಜಾತ್ರಾ ಮಹೋತ್ಸವವು ಶ್ರೀ ಬಾಲಶಿವಯೋಗಿ ಶರಣಶಂಕರಲಿಂಗ ಮಹಾರಾಜರ ನೇತೃತ್ವದಲ್ಲಿ ನಡೆಯಿತು. ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಪ್ರದೇಶದಿಂದಲೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ವರದಿ ರಾಜ್ಕುಮಾರ್ ಆರ್ ಹಡಪದ, ಬೀದರ್ ವೀರ್ ನ್ಯೂಸ್, ಚಿಟಗುಪ್ಪ. ಓಂ ಗುರುದೇವ ದತ್ತ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರ ಗುರುದೇವನ ಧ್ಯಾನಿಸುತ್ತ, ಗುರುದೇವ ದತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಗುರುದೇವನ ಧ್ಯಾನಿಸುತ್ತ, ಯಜ್ಞಂಡಿ ಪೀಠವಡೆಂತೆ ಗುರುದಪ್ಪಾಜಿ ಪಾದ ಕೂಡ ವಂದಿಸುತ್ತ, ಹಾಗೂ 43ನೇ ಜಾತ್ರಾ ಮಹೋತ್ಸವದ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯ ಕೋರುತ್ತಾ, ಇದು ದತ್ತ ದಿಗಂಬರ ಮಾಣಿಕೇಶ್ವರು ಮಹಾಯೋಗಿ ಮಾಣಿಕೇಶ್ವರ ಏನಪ್ಪ ಅಂದ್ರೆ ಯರ್ನಳ್ಳಿ ಗ್ರಾಮದಲ್ಲಿ ಹುಟ್ಟಿ ನಮ್ಮ ಕಲಬುರಗಿ ಜಿಲ್ಲೆ ಕಲ್ಮೂಡದಲ್ಲಿ ಏನಪ್ಪ ಅಂದ್ರೆ ಐಕ್ಯವಾಗಿರ್ತಾರೆ. ಅಲ್ಲಿ ಕಲ್ಮೂಡದಾಗ ಏನಪ್ಪ ಅಂದ್ರೆ 54ನೇ ಜಾತ್ರಾ ಮಹೋತ್ಸವ 17ನೇ ತಾರೀಕು ಆಯಿತು. ರಾಮನವಮಿ ದಿವಸ ಏನಪ್ಪ ಅಂದ್ರೆ ಅವರು ಶರೀರ ಅಗ್ನಿ ಪರೀಕ್ಷೆ ಮಾಡಿಕೊಂಡು ಲಿಂಗೈಕ್ಯಾಗಿರ್ತಾರೆ. ಆ ನಿಮಿತ್ತವಾಗಿ ಇದು ಮಹಾಯೋಗಿ ಮಾಣಿಕೇಶ್ವರ ಏನಪ್ಪ ಅಂದ್ರೆ 54ನೇ ಜಾತ್ರಾ ಮಹೋತ್ಸವ ಕಲ್ಮೂಡದಾಗ ಆಯಿತು. ಸ್ವಂತ ಗ್ರಾಮದಾಗ ಏನಪ್ಪ 43ನೇ ಜಾತ್ರಾ ಮಹೋತ್ಸವ ಯಾಕಪ್ಪ ಅಂದ್ರೆ ಇಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ 43 ವರ್ಷ ಆಯಿತು. ಆ ಅಂಗವಾಗಿ ಏನಪ್ಪ ಅಂದ್ರೆ ನೀನಪ್ಪ ಪಾದಗಟ್ಟಿಯಲ್ಲಪ್ಪ ಅಂದ್ರೆ 14 ವರ್ಷ ಅನುಷ್ಠಾನ ಮಾಡಿದಂಥ ಜಾಗಕ್ಕೆ ಏನಪ್ಪ ಅಂದ್ರೆ ಪಾದಗಟ್ಟೆ ಅಂತ ಕರಿತೀವಿ. ಅಲ್ಲಿನಪ್ಪ ಅಂದ್ರೆ ಸುಮಾರು 2121 ಕುಂಭ ಮೇಳವರೆಗೆ ಹೋಗಿ ಕುಂಭಾಭಿಷೇಕ ಮುಗಿಸ್ಕೊಂಡು ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ, ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ, ಎಲ್ಲ ರೈತರಿಗೆ ಮತ್ತು ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು, ಯಾಕಪ್ಪ ಅಂದ್ರೆ ಆ ಗುರುವಿನ ಹತ್ತಿರ ಜಾತ್ರೆ ನಿಮಿತ್ತವಾಗಿ ಏನಪ್ಪ ಅಂದ್ರೆ ನಾವು ಸಮಾಜಕ್ಕಾಗಿ ಏನಪ್ಪ ಅಂದ್ರೆ ಏನಾದೊಂದು ಒಳ್ಳೆ ಕೊಡುಗೆ ಆಗಲಿ, ಎಲ್ಲ ಸಮಾಜಕ್ಕೆ ಸಿಗಲಿ ಎಂಬ ಉದ್ದೇಶ ಏನಪ್ಪ ಅಂದ್ರೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕು, ನಮ್ಮ ಭಾರತೀಯ ಪ್ರತಿಯೊಂದು ಏನಪ್ಪ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಏನಪ್ಪ ಅಂದ್ರೆ ಈ ರೀತಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಎಲ್ಲ ನಮ್ಮ ಭಕ್ತರಿಗೆ ಏನಪ್ಪ ಅಂದ್ರೆ ಈ ಜಾತ್ರೆ ನಿಮಿತ್ತ ಹೇಳೋ ಸಂದೇಶ ಏನಪ್ಪ ಅಂದ್ರೆ ಜಾತ್ರೆ ಬರೀ ಬಂದು ಹೋಗೋದಲ್ಲ, ಇದರಿಂದ ನಾವು ತಿಳ್ಕೊಂಡು 4 ಮಂದಿ ಒಳ್ಳೇದು ಮಾಡೋಂಥ ಕೆಲಸ ಆಗಬೇಕು, ಸಮಾಜಕ್ಕಾಗಿ ಒಂದು ಶಕ್ತಿ ಆಗಬೇಕು, ಯಾವ ನಮ್ಮ ದೇಶಕ್ಕಾಗಿ ಏನಪ್ಪ ಅಂದ್ರೆ ಒಂದು ಶಕ್ತಿಯಾಗಿ ಎಲ್ಲರೂ ಸಮಾಜದ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಜಾತ್ರೆ ಮಕ್ಕಳು ಸಂದೇಶ ಕೊಡ್ತೇವೆ. ಯಾಕಪ್ಪ ಅಂದ್ರೆ ಮಹಾಯೋಗಿ ಮಾಣಿಕೇಶ್ವರು ಎಲ್ಲ ಏನಪ್ಪ ದೇಶಕ್ಕಾಗಿ ಯಾವುದು ಸತ್ಯಕ್ಕಾಗಿ ಏನಪ್ಪ ಅಂದ್ರೆ ನಡೆದರು. ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ರಾಮ ಇರ್ತಾನೆ ಅಂತ ಹೇಳ್ತಾರೆ. ಆ ರೀತಿ ಏನಪ್ಪ ಎಲ್ಲಿ ಸತ್ಯ ಇರ್ತದೆ ಅದೇ ರೀತಿಯಾಗಿ ನಮ್ಮ ಮಹಾಯೋಗಿ ಮಾಣಿಕಪ್ಪರು ಕೂಡ ಸತ್ಯ ಇದ್ದಲ್ಲಿ ಏನಪ್ಪ ಅಂದ್ರೆ ಒಳ್ಳೇದು ಮಾಡೋಂಥ ಕೆಲಸ ಮಾಡ್ತಾರೆ ಅಂತೇಳಿ ಸಮಾಜಕ್ಕೆ ಹೇಳ್ತಾ ವ್ಯಕ್ತಿಗಳು. ಅಂಥ ಮಹಾಶಕ್ತಿ ಏನಪ್ಪ ಅಂದ್ರೆ ಇವತ್ತಿನ ಜಾತ್ರಾ ಮಹೋತ್ಸವ. ಅದಕ್ಕಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಭಕ್ತರ ಸಹ ಇಚ್ಛೆಯಿಂದ ಯಾರ್ಯಾರು ಭಕ್ತಿನಿಂದ ಬಂದು ಎಲ್ಲ ಸೇವೆ ಮಾಡಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾತ್ರಧಾರಿಯಾಗಿರ್ತಾರೆ. ಎಲ್ಲ ಸಮಾಜಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಭಕ್ತರು ದುಡಿದಿರ್ತಾರೆ ಅಂತ ಹೇಳುತ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಹೆಚ್ಚು ಶಕ್ತಿ ಕೊಟ್ಟು ಆ ಮಾಣಿಕಪ್ಪ ಕಾಪಾಡಂತ ಹೇಳ್ತಾ 2 ಮಾತು ಮುಗಿಸ್ತೇವೆ.